ನಮಸ್ಕಾರ. ಕೌಜುಲಿ ಗ್ರಾಮದ ಎಲ್ಲ ದೇವಿ ದೇವಾದಿಗಳ ಪಾದಾರಗಳಿಗೆ ನಮಸ್ಕರಿಸುತ್ತಾ ನೂತನವಾಗಿ ನಿರ್ಮಾಣವಾದಂತ ಕೌಜುಲಿಗಿ ಗ್ರಾಮದಲ್ಲಿ ಅತ್ಯಂತ ಸುಂದರವಾದಂತಹ ಕಟ್ಟಡ ಇವತ್ತು ಲೋಕಾರ್ಪಣೆ ಮಾಡುವಂತಹ ಸಮಾರಂಭಕ್ಕೆ ಆಗಮಿಸಿ ವೇದಿಕೆ ಮೇಲೆ ಆಸೀನರಾದ ರಾಜೇಂದ್ರ ಸನ್ನಕ್ಕೆ ಅವರೇ, ಎಂಆರ್ ಭೂವಿ ಅವರೇ, ಪರಮೇಶ್ವರ ಹೊಸ್ಮನಿ ಅವರೇ, ವಿಠ್ಠಲ್ ಸೌದತ್ತಿ ಅವರೇ, ಡಿಎಚ್ ಅವರೇ, ಇಡಿಚೋ ಅವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಅಶೋಕ್ ನಾಯ್ಕ ಅವರೇ, ರವಿ ಪುರಶೆಟ್ಟಿ ಅವರೇ, ಸುಭಾಷ್ ಕೌಜುಲಿ ಅವರೇ, ನೀಲಪ್ಪ ಕ್ಯೂಟಿ ಅವರೇ, ಈ ವೇದಿಕೆ ಮೇಲೆ ಇದ್ದಂತ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಕೌಜುಲಿ ಹಾಗೂ ಸುತ್ತಮುತ್ತ ಗ್ರಾಮದ ಆಗಮಿಸಿದಂತ ಸಮಸ್ತ ಎಲ್ಲ ಹಿರಿಯರಿಯ ರೈತ ಬಾಂಧವರೇ, ತಾಯಂದಿರೇ, ಮತ್ತೊಂದ್ಸಲ ತಮಗೆ ಸ್ವಾಗತ ಬಯಸುತ್ತಾ ಸುಮಾರು ಯಾಕಂದ್ರ ಹಿಂದೆ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಡಾಕ್ಟರ್ ಸುಧಾಕರ್ ಅವರ ಆರೋಗ್ಯ ಸಚಿವರಾದಾಗ ಆಮ್ಯಾಗ ನಾನು ಹೇಳಿದ್ನಿ ಕೌಜುಲಿ ಕುಲಗೋಡೆ ಬಹಳ ಅವಶ್ಯಕತೆ ಇದೆ, ನಮ್ಗೆ ಹಾಸ್ಪಿಟಲ್ ಇದನ್ನ ಅಪ್ಗ್ರೇಡ್ ಮಾಡಿ ಇದನ್ನ ಅಂದ್ರೆ ಸುಸೂತ್ರವಾದ ಕಟ್ಟಕ್ಕೆ ಅವಕಾಶ ಮಾಡಿಕೊಡ್ಬೇಕಂದಾಗ ನಾನು ಅಲ್ಲಿ ಕೌಜುಲಿಗೆ ಒಂದೇ ಹೆಸರು ಬರ್ತೀನಿ. ಮತ್ತ ಅವರ ಸ್ವಂತ ಕೈಲಿ ಮತ್ತೆ ಕುಲಗೋಡ ಅಂತ ಹೆಸರು ಬರ್ದಾರ. ಕುಲಗೋಡ ಆಗೋದಿಲ್ಲ ಕರೆ ಅದನ್ನು ಒಂದ್ ಹೆಸರು ಬರ್ದಾರ, ಅವ್ರು ಕುಲಗೋಡನು ಸೇರಿಸ್ಕೋರ ಅಂತ ಹೇಳಿ. ಅದಕ್ಕ ಅವತ್ತೆಲ್ಲ ಮಾಡ್ಕೇಸಿ ಹಿಂದಿನ ಸರ್ಕಾರದಲ್ಲಿ ಎಲ್ಲ ಅಂದ್ರೆ ಉತ್ತಮವಾದಂತ ಈ ಕಟ್ಟಡ ಅಂದ್ರೆ ನಿರ್ಮಾಣ ಸುರಭಿ ಕನ್ಸ್ಟ್ರಕ್ಷನ್ ಕಂಪನಿ ಅವರು ಬಹಳ ಸುಂದರವಾದಂತ ಕಟ್ಟಡ ನಿರ್ಮಾಣ ಮಾಡಿದರು. ಅದ್ರ ಜೊತೆ ನಮ್ಮ ಆರೋಗ್ಯ ಇಲಾಖೆದ ಎಲ್ಲ ಅಧಿಕಾರಿಗಳು ಬಹಳ ಸಹಕಾರ ಕೊಟ್ಟರು. ಅದ್ರ ಜೊತೆಗೆ ಪ್ರಮುಖವಾದಂತ ಕೌಜುಲಿ ಗ್ರಾಮದ ಎಲ್ಲ ನಮ್ಮ ಮುಖಂಡರು ಅತ್ಯಂತ ಮುತುವರ್ಜಿ ವಹಿಸಿ ಕಾಳಜಿ ವಹಿಸಿ ಈ ಕಟ್ಟಡ ಅಂದ್ರೆ ಮಾಡ್ಲಿಕ್ಕೆಲ್ಲ ಸಹಕಾರ ಕೊಟ್ಟದಕ್ಕ ಕೌಜುಲಿ ಗ್ರಾಮದ ಎಲ್ಲ ಹಿರಿಯರಿಗೆ ಅನಂತ ತಮ್ಗೆಲ್ಲರಿಗೂ ಧನ್ಯವಾದಗಳನ್ನು. ಅತಿ ಬೇಗನೆ ಕೆಲಸ ಮುಗಿತು. ಅದಕ್ಕೆ ಸುಮಾರು 12 ಕೋಟಿ ರೂಪಾಯಿ ವೆಚ್ಚ ಅಂದ್ರೆ 12 ಕೋಟಿ ಮತ್ತು ಜಿಎಸ್ಟಿ ಎಲ್ಲ ಕಡೆಗೆ ಫೈನಲ್ 8 ಕೋಟಿ 60 ಲಕ್ಷದಲ್ಲಿ ಈ ಬಿಲ್ಡಿಂಗ್ ನಿರ್ಮಾಣ ಆಗಿ ನಿಂತು ತಾವೆಲ್ಲ ಇದೇ ಒಳಗಡೆ ಎಲ್ಲ ಹೋಗಿ ನೋಡಿ ಬಂದ್ರ ಸೊ ನನಗನಿಸ್ತು ನಾ ಕೌಜುಲಿಗೆ ಆಗಿಲ್ಲ ಬೆಳಗಾವಿ ಬೆಂಗಳೂರಾಗ ದವಾಖಾನೆ ಇರ್ತಲ್ಲ ಆ ತರ ಬಂದ್ರೆ ಬಿಲ್ಡಿಂಗ್ ನಿರ್ಮಾಣ ಆಗಿತ್ತು ಅಷ್ಟ ಐತಿ. ಅದಕ್ಕೆ ನಾ ಅಧಿಕಾರಿಗಳು ಡಿಎಚ್ ಅವರಿಗೆ, ಇಡಿಚ್ ಅವರಿಗೆ, ಕೊಪ್ಪದವರಿಗೆ ಎಲ್ಲರಿಗೂ ಅದನ್ನ ಹೇಳಿ ನಾನು. ಯಾಕಂದ್ರೆ ಸೊ ಈಗೆಲ್ಲ ಆಯ್ತು, ನಾವು ಕಟ್ಟಡ ಕಟ್ಟಿದ್ದು ಅದರಿಂದ ಇಲ್ಲಿ ಸ್ಟಾಫ್ಗಳು ಬೇಕಾಗ್ತೈತಿ, ಅದು ಬಹಳ ಮುಖ್ಯ. ಯಾಕಂದ್ರೆ ನಾವು ಬಿಲ್ಡಿಂಗ್ ಕಟ್ಟಿದ ನಂತರ ನಮಗೆ ಸ್ಟಾಫ್ ಇರಾಕಿಲ್ಲ ಅಂದ್ರೆ ನಮ್ಮ ರೈತರಿಗೆ ಸಾರ್ವಜನಿಕ ತೊಂದರೆ ಆಗ್ತೈತಿ. ಸ್ಟಾಫ್ ಇರಬೇಕು ಮತ್ತೆ ಅದಕ್ಕೆ ಬೇಕಾದಂತ ಮಷಿನರಿ ಏನದಾವಲ್ಲ ಅವನ್ನೆಲ್ಲ ನೀವು ಬೇಗ ಕೊಟ್ಟಿದಾರ. ಈ ಕಟ್ಟಡ ನಿರ್ಮಾಣ ಮಾಡಿದ್ರೆ ಸಾರ್ಥಕ ಆಗ್ತೈತಿ. ಅದಕ್ಕೆ ನೀವು ಆದಷ್ಟು ಬೇಗನೆ ಯಾರ್ಯಾರನಂದ್ರೆ ಇಲ್ಲಿ ನೇಮಕ ಮಾಡಬೇಕಾಗ್ತೈತಿ. ಅಂದ್ರೆ ಇನ್ನೂ ಮೇಲ್ವರ ವೈದ್ಯಾಧಿಕಾರಿಗಳನ್ನ ಅಥವಾ ಸ್ಟಾಫ್ ನ ಫರ್ನಿಚರ್ ಹೇರ್ ಸುಮಾರು 40 ರಿಂದ 50 ಲಕ್ಷ ಈಗ ಫರ್ನಿಚರ್ಗೂ ಬಿಡುಗಡೆ ಆಗ್ತೈತಿ. ಅದು 50 ಲಕ್ಷದೆಲ್ಲ ಫರ್ನಿಚರ್ ಬಂದ ನಂತರ ಇನ್ನೂ ಬಹಳ ಸುಂದರವಾದಂತ ಕಾಣ್ತೈತಿ. ಯಾಕಂದ್ರ ನಮಗೆಲ್ಲ ಯಾಕಂದ್ರ ಆರೋಗ್ಯ ಬಹಳ ಮುಖ್ಯ. ಯಾಕಂದ್ರ ನೀವೆಲ್ಲ ನೋಡ್ತೀರಿ, ಯಾಕಂದ್ರೆ ನಾವೆಲ್ಲ ಮೊದಲ ಎಲ್ಲ ನಮ್ಮ ಹಳ್ಳಿಯಾಗಿನ ದವಾಖಾನೆಗೆ ಗೋಕಾಕರ ಹೋಗ್ಬೇಕು ಅಥವಾ ಮೂಡಿಗೆ ಹೋಗ್ಬೇಕು, ಇಲ್ಲ ಬೆಳಗಾವಕ್ಕೆ ಹೋಗ್ಬೇಕು, ಹಿಂಗೆಲ್ಲ ಕಡೆ ಹೋಗ್ತಿದ್ರೆ ಅದಕ್ಕೆ ನಮ್ಮ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲೇ ಚಲೋದಂತ ದವಾಖಾನೆ ಇರಬೇಕು, ಡಾಕ್ಟರ್ಗಳು ಇತ್ತಂದ್ರೆ ಆರೋಗ್ಯಕ್ಕೆ ಬಹಳ ಒಳ್ಳೇದಾಗ್ತೈತಿ. ಯಾಕಂದ್ರೆ ಈಗ ನೀವೆಲ್ಲ ನೋಡ್ತೀರಿ ಬಹಳ ಜನ ಡಾಕ್ಟರ್ಗಳು ಹಳ್ಳಿಯಾಗ ಬರಾಕ್ ಕೊಟ್ಟ ರೆಡಿ ಇಲ್ಲ. ಅವ್ರು ದೊಡ್ಡ ದೊಡ್ಡ ಊರಾಗಿರ್ತು ಅಂತಾರೆ. ಹಳ್ಳಿಗೆ ಸರ್ಕಾರ ಎಷ್ಟು ಸಲ ನಿಮಗೆ ಎಲ್ಲ ಹೋಗ್ರಿ ಪಗಾರ ಹೆಚ್ಚು ಕೊಡ್ತು ಅಂದ್ರು ಹಳ್ಳಿಯಾಗ ಗ್ರಾಮೀಣ ಪ್ರದೇಶ ಬಂದು ಕೆಲಸ ಮಾಡಕ್ ಒಟ್ಟ ತಯಾರಿಲ್ಲ. ಆದ್ರೂ ಸರ್ಕಾರದಾಗ ಸುಮಾರು ಯಾಕಂದ್ರೆ ಗ್ರಾಮೀಣ ಪ್ರದೇಶಕ್ಕೆ 55 ಡಾಕ್ಟರ್ಗಳು ಕೊಡೋರಂತ ಹೇಳಿದಾರೆ ನಮ್ಮ ಡಿಎಚ್ ಅವರು. ಅದಕ್ಕೆ ಆದಷ್ಟು ಬೇಗನೆ ನಮ್ಮ ಕೌಜುಲಿ ಇರಬಹುದು ಮತ್ಯಾವ ಗ್ರಾಮದವಲ್ಲ ಎಲ್ಲಿ ದವಾಖಾನೆಗೆ ಡಾಕ್ಟರ್ಗಳಿಗೆ ಅವಶ್ಯಕತೆ ಐತಿ ಆದಷ್ಟು ಬೇಗನೆ ಎಲ್ಲರಿಗೂ ತಾವಂದ್ರ ಅಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸಾರ್ವಜನಿಕ ಬಹಳ ಅನುಕೂಲ ಆಗ್ತೈತಿ, ಆರೋಗ್ಯ ಬಹಳ ಮುಖ್ಯ ಐತಿ. ಅದಕ್ಕೆ ಈ ದೃಷ್ಟಿಯಿಂದ ತಾವೆಲ್ಲರೂ ಅದ್ರ ನಮ್ಮೆಲ್ಲ ಆರೋಗ್ಯ ಹಿರಿಯ ಅಧಿಕಾರಿಗಳು ಹೆಚ್ಚಿನ ಗಮನ ನಮ್ಮ ಕ್ಷೇತ್ರದಲ್ಲಿ ಬರುವಂತಹ ದವಾಖಾನೆಗಳಿಗೆ ಹೆಚ್ಚಿನ ಕಾಳಜಿ ವಹಿಸಿ ಸ್ಟಾಫ್ ನೇಮಕ ಮಾಡ್ಬೇಕಂತ ತಮ್ಮ ಈ ಮುಖಾಂತರ ಕೇಳ್ಕೊತೀನಿ. ಮತ್ತೆಲ್ಲರೂ ನಮ್ದು ಯಾಕಂದ್ರೆ ಇವತ್ತು ಯಾಕಂದ್ರೆ ಕೌಜುಲಿಗೆ ಬಹಳ ಸುಂದರವಾಗಿ ಬೆಳಕತ್ತೈತಿ. ಯಾಕಂದ್ರೆ ನೋಡ್ರಿ, ಯಾಕಂದ್ರೆ 220 ಕೆವಿ ವಿದ್ಯುತ್ ಅಂದ್ರೆ ಮತ್ತೊಂದು ಘಟಕನು ನಿಮ್ಮ ಊರಿಗೆ ಅಂದ್ರೆ ಸ್ಯಾಂಕ್ಷನ್ ಆಯ್ತು. ಸುಮಾರು ನಮ್ಮ ಮುತಾಲಿಕ್ ದೇಸಾಯಿ ಅಂದ್ರೆ 12 ಎಕರೆ ಜಮೀನು ಕೊಟ್ಟರು. ಅದಕ್ಕೆ ಅವ್ರಿಗೆ ಅನಂತ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಈಗಿನ ಟೈಮ್ದಾಗ ಬರೀ ರಸ್ತಾ ಮಾಡತ್ತು 1 ಇಂಚ್ ಸರಿರು ಅಂದ್ರೆ ಕೋರ್ಟ್ಗೆ ಸ್ಟೇ ತಗೊಂಡ್ಬರ್ತಾರ. ಅಂದ್ರೆ 1 ಇಂಚ್ ಜಮೀನು ಬಿಡುದಿಲ್ಲ. ಯಾಕಂದ್ರೆ ಅಷ್ಟು ಜಮೀನು ಕಿಮ್ಮತ್ತು ಯಾರು ಕೊಡಲ್ಲ. ಅಂತಾದ್ರೂ ದೊಡ್ಡ ಮನಸ್ಸು ಮಾಡಿ 12 ಎಕರೆ ಜಮೀನು ಕೊಟ್ಟಿದ್ದಾರೆ ಅಂದ್ರೆ ದೇವರ ಭಗವಂತ ಅವ್ರ ಕುಟುಂಬಕ್ಕೆ ಒಳ್ಳೇದ್ ಮಾಡ್ಲತ್ತೆ ನಾ ಅತಿ ದೇವ್ರ ಕಡೆ ಪ್ರಾರ್ಥನೆ ಮಾಡ್ಕೋತೀನಿ. ಯಾಕಂದ್ರೆ ಸಾರ್ವಜನಿಕಲ್ಲ 12 ಎಕರೆ ಜಾಗ ಕೊಟ್ಟರು. ಯಾಕಂದ್ರೆ ನೂತನವಾದಂತ ಕಟ್ಟಡ ನಿರ್ಮಾಣ ಆದ ನಂತರ ವಿದ್ಯುತ್ಗೆ ಇನ್ನೂ ಅನುಕೂಲ ಆಗ್ತೈತೆ. ಅಂದ್ರೆ ಸರಬರಾಜು ಮಾಡಕ ರೈತರಿಗೆ ಬಹಳ ಅನುಕೂಲ ಆಗ್ತೈತಿ. ಇಂಥದ್ದೊಂದೆಲ್ಲ ಇಷ್ಟು ದೊಡ್ಡದಂತ ಕೆಲಸಗಳು ನಡೆದವ. ಯಾಕಂದ್ರೆ ಅದ್ರ ಜೊತೆಗೆ ತಾವೆಲ್ಲ ಬಹಳ ಸುಮಾರು ನಾನು 2004 MLA ಆದಾಗಿಂದ ಕಲ್ಲಮಡಿ ಯಾತ್ ನೀರಾವರಿ ಹೋರಾಟ ಅದೊಂದು ನಿಮ್ಗೆ ಕಂಟಿನ್ಯೂ ಬೇಡಿಕೆತ್ತು. ಅದು ದೇವರದಿಂದ ಆಗಿ ಲೋಕಾರ್ಪಣೆ ಅದು ಕಲ್ಲಮಡಿ ಯಾತ್ ನೀರಾವರಿನೂ ನಮ್ಮ ಭಾಗದ ರೈತರಿಗೆ ಬಂತು. ಅಂದ್ರೆ
ಕೌದಲಿಗೆ ಏನ್ ಬೇಕ ಎಲ್ಲ ಅದು ಈಗ ಒಂದೇ ಕೆಲಸ ಉಳಿದೈತಿ. ಕೌದಲಿಗೆ ಏನ್ ಉಳಿದೈತಿ ಹೇಳ್ರಿ, ಅದೊಂದೇ ಉಳಿದೈತಿ. ಅದಕ್ಕ ಡಾಕ್ಟರ್ಗೆ ನಡೆಯೋ ಡಾಕ್ಟರ್ ಸಿದ್ದರಾಮಯ್ಯ ಕಡೆ ಭಂಡಾರ ಹಾಕ್ಸೋದು ಜಲ್ದಿ ಕೇಳೋದು ಅಂತ ನಮ್ ಬಿಜೆಪಿ ಗೌರ್ಮೆಂಟ್ ಇದ್ರೆ ಒಂದು ಆಗ ಮಾಡಿಸ್ತೀನಿ. ಈ ಕಾಂಗ್ರೆಸ್ ಗೌರ್ಮೆಂಟ್ ಅದಕ್ಕೆ ನಾನು ಅದಕ್ಕೆ ಡಾಕ್ಟರ್ ನೈಟ್ರು ಎಲ್ಲರೂ ಹೋಗುನು ಇದೊಂದು ಉಳಿದೈತಿ ಹೆಂಗಾರ ಮಾಡಿ ಇದೊಂದು ಆಗ್ಬಿಡ್ತದೆ. ಯಾಕಂದ್ರೆ ಮುಂದಿನ ದಿನಮಾನ ಎಲ್ಲರೂ ಹೇಳ್ತಾರೆ ಚಿಕ್ಕೋಡಿ, ಗೋಕಾಕ, ಬೆಳಗಾವಿ ಜಿಲ್ಲಾ ಆಗ್ತಾವ ಹೇಳಿ. ಅದ್ರ ಜೊತೆ ನಮ್ದು ಕೌಜಲಿಗೆ ಒಂದು ತಾಲೂಕು ಆಗ್ಬಿಟ್ಟಂದ್ರ ಇನ್ನೂ ಹೆಚ್ಚಿನ ಅನುಕೂಲ ಆಗ್ತೈತಿ, ಈ ಭಾಗಕ್ಕೆ ಅನುಕೂಲ. ಅದೊಂದು ಉಳಿದೈತಿ. ಬಹುಶಃ ದೇವ್ರ ದಯದಿಂದ ಅದು ಕಾಲ ಜಲ್ದಿ ಕೂಡಿ ಬರ್ತೈತಿ ಅಂತೇಳಿ ನನಗೆ ಅನಿಸ್ತೈತಿ. ಅದಕ್ಕೆ ಆದಷ್ಟು ಬೇಗನೆ ಅದೊಂದು ಆಗ್ಬಿಟ್ಟಂದ್ರೆ ಕೌಜಲಿ ಗ್ರಾಮದ ಮತ್ತು ಸುತ್ತಮುತ್ತ ಗ್ರಾಮದ ನಿಮ್ಮೆಲ್ಲಾ ಬೇಡಿಕೆ ಸಂಪೂರ್ಣವಾದಂತ ಈಡೇರ್ದಂಗ ಆಗ್ತೈತಿ. ನಾವು ಈ ಭಾಗದ MLA ಆಗಿದ್ದು ಸಾರ್ಥಕ ಆಗ್ತೈತಿ. ನಾವೆಲ್ಲರೂ ಮುಂದಿನ ದಿನಮಾದಾಗ ಪ್ರಾಮಾಣಿಕವಾಗಿ ಎಷ್ಟು ಸಾಧ್ಯ ಎಲ್ಲ ಕೆಲಸ ಮಾಡೋಣ. ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ವಿನಂತಿ ಮಾಡ್ಕೊಂಡ್ರು. PWD ಯಾಕಂದ್ರೆ ನಮ್ಮಲ್ಲಿ ಬಹಳ ಶುಗರ್ ಫ್ಯಾಕ್ಟ್ರಿ, ಸಿಮೆಂಟ್ ಫ್ಯಾಕ್ಟ್ರಿ ಅದಾವು, ರೋಡ್ಗಳೆಲ್ಲ ಬಹಳ ಹಾಳಾಗ್ತಾವ. ಅದಕ್ಕೆ ಹೆಚ್ಚಿನ ಅನುದಾನ ಕೊಡ್ರಿ ಅಂದಾಗ ಈಗ ಸುಮಾರು ಒಂದು 30 ಕೋಟಿ ಬಿಡುಗಡೆ ಮಾಡಿದಾರೆ. ಇನ್ನೊಂದು 30 ಕೋಟಿ ಕೊಡ್ಕೊಂಡಾರ. ಅದೊಂದು 30 ಕೋಟಿ ಬಂತಂದ್ರೆ ಇನ್ನೂ ನಮ್ಮ ಭಾಗದಲ್ಲಿ ರಸ್ತೆ ಮಾಡ್ಕೊಳಕ್ ಅನುಕೂಲ ಆಗ್ತೈತಿ. ಖಂಡಿತವಾಗಿ ಅದನ್ನೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ. ಅದಕ್ಕೆ ತಾವೆಲ್ಲರೂ ಈ ಭಾಗದಲ್ಲಿರುವಂತ ಎಲ್ಲ ರೈತ ಬಂದವರು, ಎಲ್ಲಾ ಸಮುದಾಯ ಜನ ಎಲ್ಲರೂ ಅಣತಂಬರಿದ ಕೂಡಿ ಬಹಳ ಒಂದಾಗಿ ಕೆಲಸ ಮಾಡತ್ತೀರಿ. ಹಿಂಗ ಕೂಡ್ಕೊಂಡ್ ಬಾಳ್ಕೊಂಡ್ ಹೋಗ್ರಿ. ಆ ಭಗವಂತ ಚಲೋ ಮಾಡ್ಲಿ ಈ ಸಲ. ಯಾಕಂದ್ರೆ ಮಳಿ ಬೆಳಿ ಎಲ್ಲ ಚಲೋ ಆಗಿ ನಮ್ಮ ರೈತರು ಸುಖವಾಗಿರ್ಬೇಕು. ಯಾಕಂದ್ರೆ ಹಿಡ್ಕಲ್ ಡ್ಯಾಮ್ ಈಗಾಗಲೇ ದೇವರ ತುಂಬಿಟ್ಟೈತೆ. ನಮಗೆಲ್ಲ ಕಿನಾಲ್ಕು ಹಳ್ಳಕ್ಕೂ ಎಲ್ಲ ನೀರು ಬರತಾವ. ಅದಕ್ಕೆ ನಾವು ಹೇಳಿದ GRBC ಕವಲಿ ಮುಖಾಂತರ ನಮ್ಮ ಭಾಗದ ರೈತರಿಗೆ ಪೂರ್ತಿ ನೀರು ಎಲ್ಲರಿಗೂ ಮುಟ್ಟಿ ಎಲ್ಲರಿಗೂ ಸಮಾಧಾನ ಆಗುತ್ತ ಅನ್ನೋ ತನಕ ನೀವು ಕಿನಾಲ್ ಬಂದ್ ಮಾಡಬಾರದು ನಾನು ವಿನಂತಿ ಮಾಡ್ಕೊಂಡ್ರೆ. ಎಲ್ಲ ಸಂಪೂರ್ಣ ಒಂದ್ಸಲ ಎಲ್ಲರಿಗೂ ನೀರು ಹಾಸ್ಕೊಂಡ್ ಆದ ನಂತರ ಬೇಕಾದ್ರೆ ಕಿನಾಲ್ ಬಂದ್ ಮಾಡ್ಸಕಣ, ಆ ನೀರಿನ ಉಪಯೋಗ ಸರಿಯಾಗಿ ಮಾಡ್ಕೊಳ್ಳೋದು ಹೇಳುತ್ತ. ಅದ್ರ ಜೊತೆಗೆ ಎಲ್ಲ ನಮ್ಮ ಇಲ್ಲಿ ಕೌಜಲಿ ಗ್ರಾಮದ ಎಲ್ಲ ಹಿರಿಯರಿದ್ರಿ, ಗ್ರಾಮ ಪಂಚಾಯತಿ ಚೇರ್ಮನ್ ಎಲ್ಲರೂ ಇದ್ರಿ. ನಿಮಗೆ ಒಂದೇ ಕೆಲಸ ಹೇಳಿ ಹೋಗ್ತೀನಿ. ಈಗಿಂದ ಆಶಾ ಕಾರ್ಯಕರ್ತರು ಕೂತಾರೋ ಅವ್ರೊಂದು 20 ಸಲ ಬಂದು ನನಗೆ ಗೋಕಾಕ್ ಭೇಟಿಯಾದ್ರು. ಅವ್ರಿಗೆ ಜಲ್ದಿ ಅಷ್ಟು ಮನಿ ಮಾಡಿಕೊಡ್ರಿ. ಯಾಕಂದ್ರೆ ಅವ್ರು ಹಗಲೆಲ್ಲ ನಮಗ್ ಮನಿ ಕೊಡ್ರಿ ಅಂತೇಳಿ ಹಗಲೆಲ್ಲ ಬಂದು ಹೇಳಿದಾರೆ. ಯಾಕಂದ್ರೆ ಪಾಪ ಗೋಕಾಕ್ ಬಂದ್ರು, ಎಲ್ಲಾ ಕಡೆ ಬಂದ್ರು. ಅದಕ್ಕೆ ಮನೆಗಳು ಬಂದಾಗ ಎಲ್ಲರಿಗೂ ಮಾಡಕ್ಕಾಗಲ್ಲ ಅಂದ್ರೂ ಒಂದು ಅರ್ಧ ಹಂತವಾಗಿ ಅವ್ರಿಗೆ ಆದಷ್ಟು ಗ್ರಾಮ ಪಂಚಾಯತ್ ಅವ್ರ ಮನಿ ಮಾಡಿಕೊಡ್ಬೇಕು. ನಿಮ್ ಪರವಾಗಿ ಇವತ್ತು ಎಲ್ಲರಿಗೂ ಹೇಳ್ತೀನಿ. ಅದಕ್ಕೆ ಎಲ್ಲರೂ ಮುಂದಿನ ದಿನಮಾನದಾಗ ನಾವೆಲ್ಲರೂ ದೇವರ ಅನುಗ್ರಹದಿಂದ ದೇವರ ಆಶೀರ್ವಾದ ಎಲ್ಲರೂ ಅಂತಂಬಿಡದ ಕೂಡಿ ಬಾಳಿ ಸಮಾಧಾನ ಶಾಂತಿ ಹೋಗೋಣ. ಆ ಭಗವಂತ ಪರಮಾತ್ಮ ನಿಮಗೂ ನಮಗೂ ಎಲ್ಲರಿಗೂ ಒಳ್ಳೇದ್ ಮಾಡತ್ ಹಾರೈಸಿ ಇವತ್ತಿನ ಸಮಾರಂಭದಲ್ಲಿ ಕರೆದು ಇಡೀ ಕೌಜಲಿ ಗ್ರಾಮದ ಎಲ್ಲಾ ಸಂಸ್ಥೆಯವರು ನನಗೆ ಗೌರವವಾಗಿ ಸತ್ಕಾರ ಮಾಡೋದಕ್ಕಾಗಿ ತಮಗೆಲ್ಲ ಮತ್ತೊಂದ್ಸಲ ಅನಂತ ಧನ್ಯವಾದ ಹೇಳಿ ನನಗೆ ಕರೆದು ಮಾತನಾಡ ಅವಕಾಶ ಮಾಡಿಕೊಟ್ಟಂತ ಕೌಜಲಿ ಗ್ರಾಮದ ಎಲ್ಲ ಹಿರಿಯರಿಗೆ ಅಧಿಕಾರಿಗಳು ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆರೋಗ್ಯ ಇಲಾಖೆಯಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ 30 ಹಾಸಿಗೆಗಳ